ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಮಗ ಕಾಂಗ್ರೆಸ್, ಅಪ್ಪ ಬಿಜೆಪಿ. ಮೃತ ರಾಜಶೇಖರ್ ತಾಯಿ ಕಣ್ಣೀರು. ಬ್ಯಾನರ್ ಗಲಾಟೆಯಲ್ಲಿ ಗುಂಡೇಟಿಗೆ ಜೀವ ಕಳೆದುಕೊಂಡ ರಾಜಶೇಖರ್ ಮರಣೋತ್ತರ ಪರೀಕ್ಷೆ ಮುಗಿಯಿತು. ಶವಾಗಾರಕ್ಕೆ ಬಂದಿದ್ದ ರಾಜಶೇಖರ್ ತಾಯಿ ಕಣ್ಣೀರನ್ನ ಇಟ್ಟಿದ್ದಾರೆ. ಮಗನ ಜೀವ ಹೋಗಿದೆ, ನಮ್ಮ ಪಾಡಿಗೆ ನಾವಿದ್ವಿ, ಅಂಗಡಿ ಇಟ್ಟುಕೊಂಡು ಜೀವನವನ್ನ ನಡೆಸ್ತಾ ಇದ್ವಿ. ಭರತ್ ರೆಡ್ಡಿ ಹಿಂದೆ ನನ್ನ ಮಗ ಓಡಾಡ್ತಾ ಇದ್ದ. ನಮ್ಮ ಮನೆಯವರು ಬಿಜೆಪಿಯಲ್ಲಿದ್ರು, ನನ್ನ ಮಗ ಕಾಂಗ್ರೆಸ್ ನಲ್ಲಿ ಓಡಾಡ್ತಿದ್ದ. ನನ್ನ ಮಗನಿಗೆ ಅಪಘಾತ ಆಗಿದೆ ಅಂತ ಹೇಳಿ ಕರೆದುಕೊಂಡು ಬಂದ್ರು. ಇಲ್ಲಿ ನೋಡಿದ್ರೆ ಈ ರೀತಿ ಆಗಿದೆ ಅಂತ ಹೇಳಿ ಬಳ್ಳಾರಿ ವಿಮ್ಸ್ ಶವಾಗಾರದ ಮುಂದೆ ತಾಯಿ ಕಣ್ಣೀರನ್ನ ಇಟ್ರು. ಮೃತ ರಾಜಶೇಖರ್ ತಂದೆ ತಾಯಿಗೆ 4 ಮಕ್ಕಳು, 2 ಸಹೋದರಿಯರು, 2 ಸಹೋದರರು, 2 ಕೂಡ ಸೋದರರಿಗೆ ಮದುವೆ ಆಗಿದೆ. ಮೃತ ರಾಜಶೇಖರ್ ಮತ್ತು ಸಹೋದರ ಈಶ್ವರ ರೆಡ್ಡಿಗೆ ಇನ್ನೂ ಕೂಡ ಮದುವೆ ಆಗಿರಲಿಲ್ಲ. ಅಂಗಡಿಯನ್ನ ಇಟ್ಕೊಂಡು ಜೀವನವನ್ನ ನಡೆಸ್ತಾ ಇದ್ರು. ಆದ್ರೆ ಇದೀಗ ಯಾವುದೋ ಒಂದು ಗಲಾಟೆಯಿಂದಾಗಿ ತನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವಂತಾಗಿದೆ. ಇದರಿಂದಾಗಿ ರಾಜಶೇಖರ್ನನ್ನ ಕಳೆದುಕೊಂಡಂತಹ ತಾಯಿ ಕಣ್ಣೀರನ್ನ ಇಡ್ತಾ ಇದ್ರು. ಈ ಒಂದು ದೃಶ್ಯವನ್ನ ನೋಡಿದ್ದು ನಿಜವಾಗ್ಲೂ ಕೂಡ ಎಂತಹವರ ಕರಳನ್ನ ಕೂಡ ಕಿವುಚುವಂತಿತ್ತು. ಇನ್ನು ಬಳ್ಳಾರಿಯಲ್ಲಿ ನಡೆದ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೀವವನ್ನ ಕಳೆದುಕೊಂಡ ರಾಜಶೇಖರ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.